ಮಾಮ್ ಮಾಮ್, ವಾಟ್ ಫಾರ್ ಲಂಚ್? ಹೊಟ್ಟೆ ಹಸಿತಾ ಇದೆ. ಹೋ, ಹೊಟ್ಟೆ ಹಸ್ದಾಗಷ್ಟೇ ಬಾಮ್ ಅಂತ ಬರೋದು. ಕುಕ್ಕರಲ್ಲಿ ಅನ್ನ ಐತಿ, ಅನ್ನ ಸಾರು ತಿನ್ನೋದು. ಅಗೇನ್ ನೆನ್ನೆನೋಗೆ ಇವತ್ತು ಅದೇನಾ? ಅದೇ ಹೆಂಗೋ, ನಿನ್ನೆ ಮೂಲಂಗಿ ಸಾರು, ಇವತ್ತು ಬೇಳೆ ಸಾರು. ತಿನ್ಲಿಲ್ಲ ಅಂದ್ರೆ ನಾಳೆ ಇಬ್ಬರಿಗೂ ಮಾಡಾಕ್ತೀನಿ ಹಾಗಲ್ಕಾಯಿ ಸಾರು. ನಾನೆಲ್ಲಿ ತಿನ್ನಲ್ಲ ಅಂದೆ, ನೀನ್ ಮಾಡೋ ಸಾರು ಹಲ್ವು ಅಂತನೂ ನೋಡಲ್ಲ, ಸುಮ್ಮನೆ ತಿಂತೀನಿ. ನನಗೆ ಯಾಕೆ ಹೇಳ್ತೀಯ? ಹೌದು, ಅದೇ ನಿಜ, ತಿನ್ನೋದು. ಬ್ರೋ ಮುಚ್ಚ ಬಾಯಿ. ಬ್ರೋ ಅಂತೆ, ಇನ್ನೊಂದ್ಸಾರಿ ಬ್ರೋ ಅನ್ನು ಮಾಡ್ತೀನಿ. ಕಂಡವ್ರಿಗೆಲ್ಲ ಬ್ರೋ ಅಂತೆ. ಅಪ್ಪ ಮುಂದೆ ಬ್ರೋ ಅಂತೀರಲ್ಲೋ, ತಲೆಗೇನ್ ಶಗ್ನಿ ತುಂಬ್ಕೊಂಡಿದ್ದೀರಾ? ಓಕೆ ಓಕೆ, ಕೂಲ್. ಐ ವಿಲ್ ಈಟ್ ಸಮಥಿಂಗ್ ಔಟ್ಸೈಡ್. ಮನೆ ಊಟ ತಿಂದು ನನಗೂ ಸಾಕಾಗಿದೆ. ಬೌದ್ಧರು ವಿಂಟರ್ ಅಂತ ಹೇಳಿ ಎಲ್ಲೂ ಹೋಗ್ತಿಲ್ಲ. ಸಮ್ಮರಲ್ಲಿ ಯುಎಸ್ಗಾದ್ರೂ ಹೋಗ್ಬರೋಣ. ನೆಕ್ಸ್ಟ್ ವೀಕು ಇಂಡಿಯಾಗ ಹೋಗ್ತಾ ಇದೀವಿ. US ಗೆಲ್ಲ ಮದ್ವೆ ಆದ್ಮೇಲೆ ಹೋಗ್ರಿ. ಇಂಡಿಯಾಗೆ ಯಾರು ಹೋಗ್ತಾ ಇದ್ದಾರೆ? ಬೈದವೆ ಮದುವೆ ಯಾರ್ದು? ನಾವು ಮೂವರು ಹೋಗ್ತಾ ಇದೀವಿ. ನಿನ್ಗೆ ಕನ್ಯೆ ನೋಡೋಕೆ ಬಾಯಿ ಮುಚ್ಕೊಂಡ್ ಬರ್ತಿದ್ಯಾ ಅಷ್ಟೇ. ಟಿಕೆಟ್ಸ್ ಎಲ್ಲ ಬುಕ್ ಆಗಿದೆ. ಮುಚ್ಕೊಂಡು ಬಾರು ಬಾಯಿ, ಇಲ್ಲಾಂದ್ರೆ ನಿಮ್ಮಮ್ಮ ಗೊತ್ತಲ್ಲ, ಬಾಯಿ. ಕುತ್ಕೋ. ಸಾರಿ, ಎಲ್ಲೇ ನಿನ್ ಮಗ ಲಾಡ್ಲ ಬಗ್ದಾಸ ಇನ್ನೂ ಎದ್ದಿಲ್ಲ? ಜೆಟ್ಲ್ಯಾಗ್ ಅಲ್ವಾ, ಇನ್ನು ಮಂತ್ರಾಗದಾನೆ ಅನ್ಸುತ್ತೆ. ಎದ್ ಬರ್ತಾ ನೀರು. ಕೀರ್ತಿ ಎದ್ದಾರೋ, ಸೂರ್ಯ ತಲೆ ಮ್ಯಾಗ್ ಬಂದಾನೆ, ಇನ್ನೂ ಹಾಸಿಗೆ ಆಗಿದೆಯಲ್ಲ. ಅಲ್ಲೇ ಹುಡುಗಿ ಕಡೆಯವ್ರಿಗೆ ಹೇಳಿ ಕಳ್ಸಿದೀನಿ. ಹುಡುಗಿ ಅಪ್ಪ ಇನ್ನೇನ್ ಬರ್ತಾನೆ. ನೀವು ಹೋಗು, ಲಘುನ ರೆಡಿ ಆಗಿ ಹೋಗು. ಅಯ್ಯೋ ಬಂದ ಅನ್ಸುತ್ತೆ. ಬಾ ಇಲ್ಲಿ, ಇತ್ತಾಗ ಇದು ನಾನು ಮಾತಾಡ್ಸ್ತಾ ಹೋಗ್ತೀನಿ. ನಿನ್ ಕೀರ್ತಿಗೆ ಪೂರ್ತಿ ರೆಡಿ ಆಗ್ಬೋ ಅಂತ ಹೇಳು. ಪಕ್ರಾಗಿ ಚಡ್ಡಿ ಹಾಕೊಂಡು ಹುಡುಗಿ ಮುಂದೆ ಬಂದಿ ನಾನು. ಬನ್ನಿ ಬನ್ನಿ, ಚಲೋ ಆಯ್ತು, ಬೇಗ ಬನ್ನಿ. ಬನ್ನಿ ಕುತ್ಕೊಳ್ಳಿ. ಇರ್ಲಿ, ಪರವಾಗಿಲ್ಲ. ಇಲ್ಲಿ ಕುತ್ಕೊಳ್ಳಿ, ನನ್ನ ಮಗಳು ಏನ್ ಕರಿತೀನಿ. ಇರ್ಲಿ ಇರ್ಲಿ. ನಮಸ್ಕಾರ. ನಮಸ್ಕಾರ. ಹಾಯ್, ಮೈಸೆಲ್ಫ್ ಕೀರ್ತಿಸ್ ಫಾದರ್. ಮೈಸೆಲ್ಫ್ ನನ್ನ ಮಗಳ ಫಾದರ್. ಅಯ್ಯ, ಅದೇ ಟುಸ್ ಪುಸ್ ಅಂತ ಇಂಗ್ಲಿಷ್ ಮಾತಾಡ್ತೀರಾ? ಕನ್ನಡದಾಗ ಮಾತಾಡಿ, ನಮ್ಗೂ ತಿಳಿತೈತೆ. ಹೌದು ನೋಡ್ರಿ, ನಮ್ಮ ಭಾಷಾದಾಗ ಮಾತಾಡಿದ್ರೆ ಮನ್ಸಿಗೆ ಖುಷಿ ಆಕತಿ. ನಿಮ್ ಮಗಳು ಅಡ್ಗೆ ಏನಾದ್ರು ಕಲ್ತಾವೇನ್ರಿ? ತಾಯಿ ಇಲ್ಲದ ಮಗಳು ರೀ, ಎಲ್ಲ ಮಾಡ್ತಾಳೆ. ನೀವು ಕೆನಡಾದವ್ರಂತ ಗೊತ್ತಾದ್ಮೇಲೆ ಕೆನಡಾ ನಾಷ್ಟ ಎಲ್ಲ ಕಲ್ತಲ್ರಿ. ಕೆನಡಾ ನಾಷ್ಟ ರೀ? ಏನ್ ಕಲ್ತಾಳ್ರಿ? ಬಗೇಲ್ ಮಾಡ್ತಾಳ್ರಿ. ಭಾಳ ಚಲೋ ಮಾಡ್ತಾಳೆ. ನನಗೂ ಒಂದೆರಡು ಸಲ ಮಾಡ್ಕೊಟ್ಟಿದ್ಲು. ಅದು ಹೆಂಗ ತಿನ್ಬೇಕು ಅಂತ ಗೊತ್ತಾಗಲ್ದೆ ನಾ ಚಟ್ನಿ ಜೊತೆ ತಿಂದೆ. ಅಭ್ಯಾಸ ಇಲ್ಲ ನೋಡ್ರಿ. ಬಗೆ ಅಲ್ರಿ? ಎಂತ ನಾಷ್ಟ ರೀ ಅದು? ಕೆನಡಾದಾಗ ನಾವ್ ಕೇಳಿಲ್ ನೋಡ್ರಿ. ಕೆನಡಾ ಫೇಮಸ್ ನಾಷ್ಟ ಅಂತ್ರಿ. ನೀವು ಕೆನಡಾದಾಗ ನಿಮ್ಗೆ ಗೊತ್ತಿಲ್ಲೇನ್ರಿ? ನಾನು ನನ್ನ ಹೆಂಡತಿ ಮಾಡಿದ ಅಷ್ಟೇ ತಿಂತೀನಿ, ಹೆಸರು ಸತ ಕೇಳೋದಿಲ್ಲ.
ಮುಚ್ಚ್ರಿ ಮಾಡಿದ್ರಾಗೆ ಅದರ ಬಗ್ಗೆ ಇರ್ತೇನೆ. ಮುಚ್ಚ್ರಿ ಬಾಯಿ. ನಿಮ್ ಮಗಳು ಕೇಳ್ರಿ ಅದೇನಂತ. ಫೋನ್ ಹಚ್ತೀನಿ ರೀ. ನಾನಮ್ಮ ನಿಮ್ ಡ್ಯಾಡಿ ರೆಡಿ ಆದ್ಯಾ? ಸರಿ, ಲಘು ರೆಡಿಯಾಗಿ ದೇಶಪಾಂಡೆ ಹೋಟ್ಲಾಗಿರು. ಅಲ್ಲಿ ನೀ ಕೆನಡಾ ನಾಷ್ಟ ಮಾಡಿದ್ಯಲ್ಲ, ಅದ್ರ ಹೆಸರೇನು? ಅದೇ ಉದ್ದಿನ ವಡ ಇದ್ದಂಗಿತ್ತು, ಬಿಳಿ ಇತ್ತಲ್ಲ. ಸರಿ, ಅದೇ ಇನ್ನೊಂದೇನು ಬಗೆ ಬೇಗಲ್ಲ. ಬೇಗಲ್ಲ ಅಂತ್ರಿ. ಓ, ಬೇಗಲ್ಲ. ನಿಮ್ ಹುಡುಗಿಗೆ ನಮ್ ಕಡೆ ಅಡಿಗೆ ಮಾಡಕ್ ಬರ್ತದೇನ್ರಿ? ದೇಶಕ್ಕೆ ಬರ್ತದ್ರಿ. ಇದೇನ್ ಹಿಂಗೆ ಹೇಳ್ತೀರಿ? ನೀವೇನ್ ತಿಂತೀನಿ ಅಂತೀರ ಅದನ್ನ ಮಾಡ್ತಾ ಇದ್ರಿ. ನಾನೇನ್ ತಿಂತೀನಿ ಅಂತ ನಾ ಹೇಳಲ್ಲಪ್ಪ, ಅವ್ರು ಮಾಡಿದಷ್ಟೇ ತಿಂತೀನಿ ರೀ. ಒಳಗ್ ಹೋಗ್ರಿ, ತೀರ್ಥ ರೆಡಿ ಆದ್ ನಾನ್ ನೋಡಿ. ನೋಡಪ್ಪ, ನನ್ನ ಕೆನಡಾ ಕರ್ಕೊಂಡು ಹೊಂಟಾರೆ. ನಿನ್ ಮಗಳು ಓಕೆ ಆತ ಪಟ್ ಅಂತ ಲಗ್ನ ಮಾಡ್ಕೊಂಡು ಪಟ್ ಅಂತ ಕರ್ಕೊಂಡು ಹೋಗೋರೆ. ನೀನೇನ್ ಚಿಂತೆ ಮಾಡಬೇಡ. ಆಕಿ ಜೊತೆಗೆ ನಾನು ಸ್ವಲ್ಪ ದಿನ ಕೆನಡಾದಾಗಿರ್ತೀನಿ. ನಿಮ್ ಮಗಳು ಇಲ್ಲಿಗೆ ಬರ್ತಾಳ ಇಲ್ಲ ಹೋಗಿ ಕರ್ಕೊಂಡ್ ಬರ್ತೀರಾ? ಇಲ್ಲಿ ಬ್ಯಾಡ್ರಿ, ಹೋಟೆಲ್ನಾಗ ತೋರಿಸೋ ವ್ಯವಸ್ಥೆ ಮಾಡೀನಿ. ಅಲ್ಲ, ಊಟಕ್ಕೂ ಹೇಳಿನಿ. ನಿಮ್ ಮಗ ತಯಾರಾಗಿ ಹೋದ್ರೆ ಹುಡುಗಿ ಮಾತಾಡ್ಕೊಳ್ಳಿ. ಅರ್ಧ ತಾಸು ಬಿಟ್ಟು ನಾವು ಹೋದ್ರಾತು. ನೀನ್ ಕುಮಾರ್ ಗಂಟಿರವನ್ಗೆ ಲಘು ಲಘು ಬರಕ್ ಹೇಳು. ಅವ್ರು ಹೋಗತ್ತಾರ ಆದ್ರೆ ಇನ್ಯಾರಾದ್ರೂ ಹುಡುಗಿ ಜೊತೆ ಮಾತಾಡಕತ್ತಾರು. ಸರಿ. ಏನಜ್ಜಿ ನೀನು ಸ್ನಾನಕ್ಕೆ ಸೋಪ್ ಇಟ್ಟಿದ್ಯಾ? ಬಾಡಿ ವಾಶ್ ಇಲ್ಲ, ಶಾಂಪೂ ಇದೆ, ಕಂಡೀಷನರ್ ಇಲ್ಲ, ಶವರೇ ಇಲ್ಲ. ಬಾಕೆಟ್ ಅಲ್ಲಿ ನೀರು ತುಂಬ್ಕೊಳ್ಳಕ್ಕೆ ಬಗ್ಗಿ ಬಗ್ಗಿ ನನ್ ಸೊಂಟ ಎಲ್ಲ ಬಿದ್ದೋಯ್ತು ನೋಡು. ಅಯ್ಯೋ, ಏನೇ ನಿನ್ ಮಗ ಮದ್ವಿಗ್ ಮುಂಚೆನೆ ಸೊಂಟ ಬಿದ್ದೋಯ್ತು ಅಂತಾನೆ. ಒಬ್ಬನ್ನ ಹುಡುಗಿ ಜೊತೆ ಮಾತಾಡಕ್ ಕಳಿಸ್ತಿದೀವಿ, ಇನ್ನೇನೇನ್ ಬಿದ್ದೋಗುತ್ತೋ. ಎಲ್ಲಿಗೆ ಹೋಗ್ಬೇಕು ಮಾತಾಡಕ್ಕೆ? ಹುಡುಗಿ ಇಲ್ಲಿಗೆ ಬರ್ತಿಲ್ವಾ? ಇಲ್ಲ, ಇಲ್ಲೇ ಕಾರ್ನರಲ್ಲಿ ದೇಶಪಾಂಡೆ ಹೋಟೆಲ್ ಐತಿ, ಟೇಬಲ್ ಬುಕ್ ಮಾಡೀನಿ. ನೀವ್ ಹೋಗಿ ಹಾಲ್ ಕಟ್ಟಿ ಕರಿಯೋರು ಅಂತ ಹೇಳಿದ್ರೆ ಟೇಬಲ್ ತೋರಿಸ್ತಾರ. ನನ್ನ ಮಗಳು ಅಲ್ಲೇ ಅದಾಳ. ಏನ ಹಲ್ ಕಟ್ಕಡೆದವ್ರ? ಅಲ್ಲೋ ಮಗ, ಹಾಲ್ ಕಟ್ಟಿ ಮಂತಂದೋರು ಅಂತ ಇಲ್ಲೆಲ್ಲ ಅವ್ರನ್ನ ಹಾಲ್ ಕಟ್ಟಿ ಅಂತಾನೆ ಕರೆಯೋದು. ನೀ ಮದ್ವೆ ಆದ್ಮೇಲೆ ನೀನೇನ್ ಹಾಲ್ ಕಟ್ಟಾಗಂಗಿಲ್ಲ, ಹೋಗು. ಆಕಿನೇ ನಿನ್ ಹೆಸರಿಕ್ಕತ್ತಾಳೆ. ಸರಿ ಸರಿ, ಐ ವಿಲ್ ಗೋ ನೌ. ಓಕೆ, ಬಾಯ್ ಬಾಯ್. ಸರಿ, ಅವರು ಮಾತಾಡ್ತಿರ್ಲಿ, ನಾವು ಒಂದು ಸುತ್ತಾಕೊಂಡ್ ಬರೋಣ. ಬಸವೇಶ್ವರ ಸರ್ಕಲ್ ಬಿಟ್ಟು ವಾಪಸ್ ಬರೋದ್ರೊಳಗೆ ಅರ್ಧ ತಾಸು ಆಕತಿ. ಅಲ್ಲಿಂದ ಸೀದಾ ದೇಶಪಾಂಡೆ ಹೋಟ್ಲಿಗೆ ಹೋದ್ರೆ ಆತು. ಬನ್ನಿ. ಲೈಟ್ ಟ್ಯೂಬ್ಲೈಟ್ಸ್ ಇತ್ತು. ಹಾಯ್, ಐ ಆಮ್ ಕೀರ್ತಿ. ಆರ್ ಯು ಸ್ಫೂರ್ತಿ? Yes, I am Spurti. Please. Thank you, thank you. By the way, what have you done? Do you speak Kannada? ಯಾ ಬರುತ್ತೆ. ಮನೆಗೆ ನಾವು ಕನ್ನಡದಾಗೆ ಮಾತಾಡೋದು. Oh, is it? ಇಲ್ಲಿ ಹೋಟೆಲ್ನಾಗೂ ಕನ್ನಡದಾಗ ಮಾತಾಡ್ಬೋದು. ಸೋ ಫನ್ನಿ. ಐ ಲೈಕ್ ಯುವರ್ ಹ್ಯೂಮರ್ ಬ್ರೋ. ನಾವು ಫ್ರೆಂಡ್ಸ್ಗೆಲ್ಲ ಬ್ರೋ ಅಂತಾನೆ ಕರೆಯೋದಲ್ಲಿ. ಹೌದಾ ಮಚ್ಚ? ನಾವು ನಮ್ಮ ಫ್ರೆಂಡ್ಸ್ಗೆಲ್ಲ ಮಚ್ಚ ಅಂತ ಕರಿತೀವಿ. ಓಹೋ, ಫ್ಯಾಕ್ಟ್ಸ್ ಫ್ಯಾಕ್ಟ್ಸ್.
ಅಂದಂಗೆ ಕೆನಡಾದಲ್ಲಿ ಬಹಳ ಸ್ನೋ ಬೀಳುತ್ತೆ ಅಂತ ಕೇಳಿದ್ದೆ. ವೆರಿ ರೊಮ್ಯಾಂಟಿಕ್ ಅಲ್ವಾ? ಓ, ಗಂಡ ಹೆಂಡತಿ ಇಬ್ರು ಸ್ನೋ ಶವಲ್ ಮಾಡ್ರಿ, ಎಷ್ಟು ರೊಮ್ಯಾಂಟಿಕ್ ಅಂತ ಗೊತ್ತಾಗುತ್ತೆ. ಕೆನಡಾದಿಂದ ನಯಾಗ್ರಾ ವ್ಯೂ ಬಹಳ ಚೆನ್ನಾಗಿದ್ಯಂತೆ. ಬೇಜಾರಾದಾಗ ನಯಾಗ್ರಕ್ಕೆ ಹೋಗೋದು ಎಷ್ಟು ಮಜಾ ಬರ್ತದಲ್ಲ. ಹಾ, ವಿಂಟರ್ ಆದ 6 ತಿಂಗಳು ಮನೆಯಾಗ ಲಾಕ್ ಆದ್ರೆ ಗೊತ್ತಾಗ್ತದೆ ಎಷ್ಟು ಮಜಾ ಬರ್ತದ ಅಂತ. ಬೇಜಾರಾದಾಗ 2 ವೀಲರ್ ತಗೊಂಡು ಎಲ್ ಬೇಕೋ ಅಲ್ಲಿ ಸುತ್ತಾಡ್ಬೋದು ತಾನೇ. 2 ವೀಲರ್ ಕಟ್ಟು ಇನ್ಶೂರೆನ್ಸ್ ಅಕ್ಕಲ್ಲಿ ಇಂಡಿಯಾದಾಗ ಸೆಕೆಂಡ್ ಹ್ಯಾಂಡ್ ಕಾರ್ ಬರ್ತದ. ಹಾ, ಇದ್ಯಾವ್ದು ಆಗಲ್ವಾ ಅಂದ್ರೆ? ಅಲ್ಲೆಲ್ಲ ಇಲ್ಲಿ ಹಂಗಲ್ಲ. ನಿಮ್ಮಜ್ಜಿ ಇದಾರಲ್ಲ, ಅವರು ನನ್ನ ವಾಕಿಂಗ್ ಪಾರ್ಟ್ನರು. ಮೊಮ್ಮಗ ಕೆನಡಾದಾಗದಾನಂತ ನಾವಿಬ್ರು ಭೇಟಿಯಾದ್ವಿ. ಇಷ್ಟೆಲ್ಲ ಕೇಳಿದ್ಮೇಲೆ ನಾ ಕೆನಡಾಗೂ ಬಲ್ಲೆ, ಮದ್ವೆಗೂ ಬಲ್ಲೆ. Why? What is so bad about it? Even I don't like India, but I like you, bro. ಡೋಂಟ್ ವರಿ, ಯು ವಿಲ್ ಗೆಟ್ ಬೆಟರ್ ವೈಫ್ ಮಚ್ಚಾ. Are you serious, ಮಚಾನ್? ಹುಡುಗಿರ್ಗೆ ಮಚ್ಚಿ ಅನ್ಬೇಕು. ಈ ಗ್ಯಾಪ್ ಅಲ್ಲಿ ಕರೆಕ್ಷನ್ ಎಲ್ಲ ಬೇಕಾ? ನನ್ನ ಮೊಬೈಲ್ ಯಾರೋ ಯಾರೋ ಗೀಚಿ ಹೋದ ಹಾಳು ಹಣೆಯ ಬರಹ. ಅಲ್ಲ ಕಣೋ, ನಾವು ಬರೋದ್ರೊಳಗೆ ನೀವೇ ಡಿಸೈಡ್ ಮಾಡ್ಕೊಂಡು ಬಂದ್ರೆ ಹೆಂಗೋ? ನಾವು ಬರೋವರೆಗೂ ಕಾಯ್ಬೇಕು ತಾನೇ. ಏನಾಯ್ತಪ್ಪ ಅಂತದ್ದು? ನೀನೇ ಏನೋ ತಲಹಟೆ ಮಾಡಿರ್ತೀಯ. ಬ್ರೋ, ನಾನೇನು ಮಾಡಿಲ್ಲ. ಶಿ ಇಸ್ ಸೋ ಅರಗೆಂಟ್. ಶಿ ಇಸ್ ನಾಟ್ ಮೈ ಗರ್ಲ್. ಯಾವ ಹುಡುಗಿನೂ ಮೈಗರ್ಲ್ ಅಂತ ಅಂತಾರಕ್ಕಾಗಲ್ಲಪ್ಪ. ಸುಮ್ಮನೆ ಮದುವೆ ಆಗ್ಬೇಕು ಅಷ್ಟೇ. ರೀ ಸುಮ್ಮನೆ ರೀ, ಅರ್ಥ ಆಗದೆ ಏನೇನೋ ಮಾತಾಡ್ಬೇಡಿ. ಅಮ್ಮ, ನಿನ್ಗೇನಾದ್ರೂ ಅರ್ಥ ಆತೇನೋ? ನಿನ್ ಗಂಡನಿಗೆ ಅರ್ಥ ಆಗಿಲ್ಲ ಅಂತಂದು ಈಗ ನನ್ನೇ ಅರ್ಥ ಕೇಳ್ತಿದ್ಯಾ ಅಂದ್ರೆ ನಿನ್ಗೂ ಅರ್ಥ ಆಗಿಲ್ಲ ಅಂತ ಆತು. ಈಗ ನನಗೆ ಏನ್ ಅರ್ಥ ಆಯ್ತು ಅಂದ್ರೆ ಇಲ್ಲಿ ಹುಡುಗಿಯರಿಗೆ ಕೆನಡಾ ಸರಿ ಹೊಂದಲ್ಲ. ಎಲ್ಲ ನಮ್ಮನೆ ಬರ. ಇವನು ಮದ್ವೆ ಮಾಡೋಣ ಅನ್ಕೊಂಡ್ರೆ ಅದು ಆಗ್ಲಿಲ್ಲ. ಇರ್ಲಿ ಸರಿ, ನಿನ್ನ ಕೆನಡಾ ಕರ್ಕೊಂಡು ಹೋಗ್ತೀವಿ. 6 ತಿಂಗಳು ಬಿಟ್ಟು ಮತ್ತೆ ಇಂಡಿಯಾಗ ಹೋದ್ಮೇಲೆ ಬೇರೆ ಹೆಣ್ಣು ನೋಡೋದಾಗತ್ತೆ. ಬ್ರೋ, ನನಗೇನ್ ಬೇರೆ ಹೆಣ್ಣು ನೋಡೋದ್ ಬೇಡ. ಹೆಣ್ ಬೇಡ ಅಂದ್ರೆ ಗಂಡು ನೋಡ್ಬೇಕೇನಪ್ಪ? ಐ ಆಮ್ ನಾಟ್ ಲೈಕ್ ದಟ್. ಕೆನಡಾದಲ್ಲೇ ಹುಡುಗಿ ನೋಡೋಣ ಅಂದೆ ಅಷ್ಟೇ. ಅಬ್ಬಾ, ನಾನೆಲ್ಲೋ ನೀನು ಹಂಗೆ ಅನ್ಕೊಂಡ್ಬಿಟ್ಟಿದ್ದೆ. ಸುಮ್ಮನಿರ್ರಿ, ಮೊದ್ಲೇ ಏನೂ ಆಗ್ತಿಲ್ಲ, ಅದ್ರಲ್ಲಿ ನಿಮ್ದು ಬೇರೆ. ಈಗ ಏನ್ ಮಾಡೋದು ಅಂತೀಯ? ನಾಳೆ ಕೆನಡಾ ಫ್ಲೈಟ್ ಇದೆ, ಬೇಗ ಮಲ್ಕೋಣ, ನಡೀರಿ. ಸೂಟ್ಕೇಸ್ ಇದೆಯಾ? ಅದೇನ್ ಫ್ಲೈಟೋ ಏನೋ, ಮೈ ಕೈ ಎಲ್ಲ ಹಣ ಹೋಯ್ತು. ದಿನಗಟ್ಲೆ ಕೂತಲ್ಲೇ ಕೂತಿರು ಅಂದ್ರೆ ಹೆಂಗಾಗುತ್ತೆ? ನಮ್ ಟ್ರೈನು ಬಸ್ಸು ಬೇಷೈತಿ, ಅಲ್ಲಲ್ಲೇ ಇಳಿಸ್ಬೇಕು, ಕ್ಯಾಂಟೀನಲ್ಲಿ ಚಾ ಕುಡಿಬೇಕು, ಅದಕ್ಕೆ ಪ್ರಯಾಣ ಅಂತಾರೆ. ಈ ವಿಮಾನದಾಗೋ ಹೋದ್ ವರ್ಷ ಕೂತೋಳು ಈ ವರ್ಷದ ತನಕ ಕೂತಿದ್ದೆ ಅನ್ಸ್ತು.
ಇಂಥ ಸುಖಕ್ಕೆ ಲಕ್ಷಾಂತರ ಕೊಟ್ಟು ಓಡಾಡ್ಬೇಕಾ? ವಾಪಸ್ ಇಂಡಿಯಾಗೆ ಹೋದ್ರೆ ಸಾಕು ಅನ್ಸ್ಬಿಟ್ಟಿದೆ. ಬೇ ಈಗ ತಾನೇ ಬರ್ತಿದ್ಯಾ? ಕೆನಡಾದಲ್ಲಿ ನೋಡೋಕೆ ಇನ್ನು ಏನೇನೋ ಇದೆ. ನಾಳೆ ಸ್ನೋ ಬೀಳುತ್ತೆ, ನೋಡುವಂತೆ ಮಜಾ ಬರುತ್ತೆ. ಇಂಡಿಯಾದಲ್ಲಿ ಸ್ನೋ ಎಲ್ಲಿ ನೋಡಿಯಾ ನೀನು? ಅತ್ತೆ, ನೀವಿನ್ನು ಕೆನಡಾ ಸೀನು ನೋಡಿಲ್ಲ, ಈಗಲೇ ಹಿಂಗಂದ್ರೆ ಹೆಂಗೆ? ನಾನಿನ್ನು ಕೆನಡಾದಲ್ಲಿ ನದಿನೇ ನೋಡಿಲ್ಲ, ಸಿಯಲ್ಲಿಂದ ನೋಡ್ಲಪ್ಪ. ನಿಮ್ ಮಗಳಂಗೆ ನಿಮಗೂ ಬುದ್ಧಿ ಇಲ್ಲ. ಕೆನಡಾ ಸಿ ಅಂದ್ರೆ ಸಮುದ್ರ ಅಲ್ಲ, ಕೆನಡಾದ ಮೊದಲನೇ ಅಕ್ಷರ ಸಿ ಅಂದ್ರೆ ಕೆನಡಾದ ಮೊದಲನೇ ಅಕ್ಷರನೇ ನೋಡಿಲ್ಲ ಅಂದೆ. ಏನ್ರಿ ನಮ್ಮ ಅಮ್ಮನ್ ನೆಪ ಮಾಡ್ಕೊಂಡ್ ಬಾಳ ಬೈಯಕತ್ತೀರಿ? ಸುಸ್ತಾಗಿ ನಿಮ್ ತಲೆ ಕೆಟ್ಟ, ಮಲ್ಕೋ ಹೋಗ್ರಿ. ಬನ್ನಿ, ನಾವು ಸುಸ್ತಾಗಿದ್ದೀವಿ, ಮಲ್ಕೊಳಕ್ ಹೋಗೋಣ. 3 days ಆಯ್ತು. ಅಜ್ಜಿ ಮನೆ ಬಿಟ್ಟು ಹೊರಗೆ ಹೊಂಟಿಲ್ಲ. ಹಿಂಗಾದ್ರೆ ಅಜ್ಜಿಗೆ ಕನ್ನಡ ಹೆಂಗ್ ತೋರಿಸೋದು? ಹಾ, ಇಲ್ಲೇ ಇರೋ ಟಿಮ್ಸ್ಗಾದ್ರೂ ಕರ್ಕೊಂಡು ಹೋಗ್ಬರಲ್ಲ. ಅಜ್ಜಿ ಅಜ್ಜಿ, ಏನಾಗ? ಇಲ್ಲೇ ಒಂದು ಕ್ಯಾಂಟೀನ್ ತರ ಐತಿ, ಒಂಥರ ನಮ್ಮ ಮಾವನ ಮನೆ ಇದ್ದಂಗೆ. ಹೊರಡು ಹೋಗ್ಬರೋಣ, ಚಲೋ ಚಾ ಸಿಕ್ತತಿ. ಇಲ್ಲಪ್ಪ, ನಾನೆಲ್ಲೂ ಬರಕ್ವಲ್ಲೆ. ಬಂದಿನ ಸ್ನೋ ನೋಡಿ ಆಹಾ ಅಂದೆ. ಆ ಶುರು ಮಾಡಿದ್ದು ಇವಾಗವರೆಗೂ ಅಂತಾನೇ ಇದ್ದೀನಿ. ಈ ಸ್ನೋ ಎಲ್ಲ ಹಂಗೋದ್ರ ಮಜಾ ನೋಡು. ಖುಷಿ ಅನ್ನೋದು ಕೈ ಬಡ್ಕೊಳಂಗಿರ್ಬೇಕು, ಬಾಯಿ ಬಡ್ಕೊಳಂಗಲ್ಲ. ಇರ್ಲಿ ಬಾ ಅಜ್ಜಿ, ನಿನಗ್ ಚಳಿನೇ ಗೊತ್ತಾಗಬಾರ್ದು, ಹಂಗ್ ಕರ್ಕೊಂಡು ಹೋಗ್ಬಿಡ್ತೀನಿ. ನೋಡು, ನಿನಗೆ ಈ ವಾರ್ಮ್ ಜಾಕೆಟ್ ಹಾಕಿ ಕಾರ್ ಕರ್ಕೊಂಡು ಹೋಗ್ತೀನಿ. ಕಾರಾಗೂ ಇಟ್ಟೈತಿ, ಬಾ ಹೋಗೋಣ. ಸರಿ ನಾಡಿ ಅಪ್ಪ. ಬಾ ಮೆಲ್ಲಕ್ ಬಾ, ಆ ಕಡೆ ಹೋಗೋಣ. ಆ ಕಡೆ ಎಲ್ಲೇ ಅಜ್ಜಿ ಮೊಮ್ಮಗ ಕಾಣವಲ್ರು? ಅಮ್ಮನ್ನ ಟಿಮ್ ಹಾಟನ್ಸ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಿದ್ದ, ಹೋಗಿರ್ಬೇಕು. ನಿಮ್ಮ ಅಮ್ಮಂಗೆ ಶಾರ್ಟ್ ಸಾಕ್ಸ್ ಕಳಿಸ್ಬೇಕಿತ್ತು. ಏನ್ರಿ ಅಮ್ಮ ಬಂದಾಗಿಂದ ಬಹಳ ಮಾತಾಡಕತ್ತೀರಿ. ನಿಮ್ ಬಾಯಿ ಹೆಂಗ್ ಮುಚ್ಚಿಸ್ಬೇಕು ಅಂತ ಗೊತ್ತೈತಿ. ನೀವಿಲ್ಲಿ ನಾನ್ ವೆಜ್ ತಿನ್ನೋ ವಿಷಯ ಅಮ್ಮನ್ ಮುಂದೆ ಹೇಳಿದ್ರ ನಿಮ್ ಬಾಯಿ ತಾನೇ ಮುಚ್ತಾ ಐತಿ. ಅಯ್ಯೋ ರಾಮ ರಾಮ, ಯಾಕಳಕತ್ತಿ? ನೀನಾದ್ರೂ ಹೇಳೋ ಏನಾತಂತ? ನಥಿಂಗ್ ಬ್ರೋ, ಟಿಮ್ಸ್ ಅಲ್ಲಿ ಅಜ್ಜಿ ಸ್ವಲ್ಪ ಬೇಕಂತಿದ್ಲು, ಅದಕ್ಕೆ ಅಳ್ತಿದ್ದಾಳೆ. ಬೇಕಂತಿಂದೆ? ಅಯ್ಯೋ ದೇವ್ರೆ, ಈ ಮಾಂಸ ಅನ್ನೋದು ನಾಲ್ಗೆ ಮ್ಯಾಗೆ ಕಿಂಡ ಇಟ್ಕೊಂಡಂಗೆ ಜಾತಿ ಕುಲ ಗೋತ್ರ ಎಲ್ಲ ಹಾಳಾತು. ಈ ದರಿದ್ರ ಗಂಜಲಾಗಿ ತೊಳೆದ್ರು ಹೋಗಲ್ಲ ಅಂತೀನಿ. ಆದ್ರೆ ಇಲ್ಲಿ ತೊಳಿಬೇಕು ಅನ್ಕೊಂಡ್ರೆ ಗಂಜಲ ಎಲ್ಲಿಂದ ತರೋದು? ನಿನಗಾದ್ರೂ ಗೊತ್ತಾಗ್ಬಾರ್ದಿತ್ತೇನೋ ಮನೆ ಹಾಳ. ಏ ಮಾಮ್, ಯಾಕೆ ಹಿಂಗ ಆಡ್ತಿದ್ಯಾ? ಅಜ್ಜಿ ಏನ್ ತಿಂದಿಲ್ಲ, ಏಕನ್ ಮೇಲಿದ್ ಬ್ರೆಡ್ ಬಾಯಿಗೆ ಸ್ವಲ್ಪ ಟೆಕ್ಸ್ ಆಯ್ತು ಅಷ್ಟೇ. ಆ ಮಾಂಸ ಇದ್ದಿದ್ ಬ್ರೆಡ್ ಬಾಯಿಗೆ ಹೋಯ್ತಾ? ಏನಾಯ್ತು ಅಂತ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಪ್ಪ. ನಥಿಂಗ್ ಬ್ರೋ, ಟಿಮ್ಸ್ ಅಲ್ಲಿ ಆರ್ಡರ್ ಮಾಡಿ ವಾಶ್ರೂಮ್ಗೆ ಅಂತ ಹೋಗಿದ್ದೆ. ಸ್ಯಾಂಡ್ವಿಚ್ ಮಾಡಲು ಅಜ್ಜಿ ಕಡೆ ನೋಡಿ ಬೇಕನ್ ಅಂತ ಕೇಳಿದಾಳೆ. ಅಜ್ಜಿಗೆ ಬೇಕೇನು ಅಂತ ಕೇಳಿಸಿ ಓ ಅಂತ ಅಂದಿದ್ದಾಳೆ. ಅಜ್ಜಿ ಇನ್ನೇನ್ ತಿನ್ಬೇಕು, ಅಷ್ಟರಲ್ಲಿ ಅದು ಬೇಕನ್ ತಿನ್ಬೇಡ ಅಂದೆ. ಪಾಪ ಅಜ್ಜಿಗೇನ್ ಗೊತ್ತು ಬೇಕನ್ ಅಂದ್ರೆ ಮಾಂಸ ಅಂತ. ಗೊತ್ತಾದ್ಮೇಲೆ ಹೋಗಕ್ಕೆ ಶುರು ಮಾಡಿದ್ಲು. ಆ ಸುತ್ತ ಹತ್ತಿ ಹುಡುಗಿ ಭಯ ಮಾಡ್ಕೊಂಡು ಏನೇನೋ ತಿನ್ಸ್ಬಿಟ್ಲು. ಜಾತಿ ಕೆಟ್ಟೋಗ. ಹೋಗ್ಲಿ ಬಿಡಿ ಅತ್ತೆ, ಹೋದ್ರೇನು ತಪ್ಪಿಲ್ಲ. ಪಾಪ ಭಾಷೆ ತೊಂದರೆಯಿಂದ ಹಿಂಗಾಗದೆ. ಈಗೇನು ಎಲ್ಲ ಜಾತಿಯವರು ಎಲ್ಲಾದ್ರೂ ತಿಂತಾರೆ ಅಲ್ವೇನೆ?
ಹೋಗ್ಲಿ ಬಿಡಮ್ಮ, ನೀನೇನ್ ತಿನ್ಲಿಲ್ವಲ್ಲ, ಬರೀ ದಾಖಲೆತ್ರಕ್ಕೆ ಇಟ್ಕೊಂಡಿದ್ಯಾ ಅಷ್ಟೇ. ಇಂಡಿಯಾಗ ಹೋದ್ಮೇಲೆ ತಿರುಪ್ತಿಗೋ ರಾಯಮಠಕ್ಕೋ ತಪ್ಪು ಕಾಣ್ಕೆ ಕಳ್ಸಿ ಗಂಜ್ಲದಲ್ಲಿ ಬಾಯಿನ ಮುಕ್ಕಳಿಸ್ಬಿಡು, ಎಲ್ಲ ಸರಿ ಹೋಗುತ್ತೆ. ನಿಂದೇನೂ ಅಲ್ಲ, ಇಲ್ಲಿ ಕೆಲವರು ಎಷ್ಟು ಮಾಂಸ ತಿಂದಿರ್ತಾರೆ ಅಂದ್ರೆ 3 ಸಲ ಗಂಜ್ಲ ಕುಳಿದ್ರು ಹೋಗಲ್ಲ ಅಂತೀನಿ, ಅಷ್ಟು ತಿಂದಿರ್ತಾರೆ. ಏನಿಲ್ಲ ಬಿಡಿ, ಪಾಪ ನಿಮ್ದೇನೋ ತಪ್ಪಿಲ್ಲ. ಈಗೇನೋ ನಾನು ನೀವು ಎಲ್ಲ ಒಂದೇ. ಏನೋಪ್ಪ, ನನ್ಗೆ ಕ್ಯಾನಡಾನೇ ಸರಿ ಹೋಗ್ಲಿಲ್ಲ. ಇಂಡಿಯಾದಲ್ಲಿ ಇಷ್ಟು ಕೆಟ್ಟ ಜನ ಇರಲ್ಲ ನೋಡು. ಓಹೋ, ನಾನ್ ನೋಡ್ಲಿಲ್ವಾ ಇಂಡಿಯಾ ಹುಡುಗಿ ಎಷ್ಟು ಒಳ್ಳೆಳು ಅಂತ. ಇಂಡಿಯನ್ ಏನ್ ಸರಿ ಇಲ್ಲ. ಹೋಗ್ಲಿ ಬಿಡಪ್ಪ, ಕಂಪ್ಯಾರಿಸನ್ ಮಾಡೋದೇ ಸರಿಯಲ್ಲ. ನಿನಗೆ ಕೆನಡಾ ಸರಿ, ನಿಮ್ಮ ಅಜ್ಜಿಗೆ ಇಂಡಿಯಾ ಸರಿ. ನೀವೆಲ್ಲ ಕುಂತಿರಲ್ಲ, ನೀವ್ ಹೇಳಿ ನಿಮ್ಗೆ ಯಾರ್ ಸರಿ?